ವಿಧಾನಸೌಧದಲ್ಲಿ ಭಾರೀ ಡೀಲಿಂಗ್ ಪೊಲೀಸರೆದುರು ಹಾಜರಾದ ಟೈಪಿಸ್ಟ್ ಮೋಹನ್ ಸಚಿವ ಪುಟ್ಟರಂಗಶೆಟ್ಟಿಗೆ ಭಾರೀ ಕಂಟಕ. ವಿಧಾನಸೌಧ ಬಳಿ ಲಕ್ಷ ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮೋಹನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಧಾನಸೌಧ ಠಾಣೆಗೆ ಆಗಮಿಸಿದ್ದಾರೆ ಮೋಹನ್. ವಿಧಾನಸೌಧ ಬಳಿ ಲಕ್ಷ ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮೋಹನ್ ವಿಚಾರಣೆಗೆ ಹಾಜರಾಗಿರುವಂತದ್ದು. ವಿಧಾನಸೌಧ ಠಾಣೆಗೆ ಆಗಮಿಸಿದ್ದಾರೆ. ವಿಚಾರಣೆಗೋಸ್ಕರ ಇಲ್ಲಿ ನಿನ್ನೆ ಹಣ ಸಮೇತ ಸಿಕ್ಕಿ ಬಿದ್ದಿದ್ದ ಮೋಹನ್ ಮಾಧ್ಯಮಗಳ ಕಣ್ತಪ್ಪಿಸಿ ಆಗಮಿಸಿದ್ದಾನೆ ಪೊಲೀಸ್ ಠಾಣೆಗೆ. ಮೋಹನ್ ವಿಧಾನಸೌಧ ಠಾಣೆ ಇನ್ಸ್ಪೆಕ್ಟರ್ ಇಂದ ಈಗ ಆಲ್ರೆಡಿ ವಿಚಾರಣೆ ಕೂಡ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ಮೋಹನ್ ಬಳಿ ಬಂದಿರುವಂತಹ ಹಣ ಎಲ್ಲಿಂದ ಬಂದಿರುವಂತದ್ದು, ಯಾರಿಗೆ ಹೋಗ್ತಾ ಇತ್ತು ಇಷ್ಟು ದೊಡ್ಡ ಪ್ರಮಾಣದ ಹಣ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಮಾಧ್ಯಮಗಳ ಕಣ್ತಪ್ಪಿಸಿ ಪೊಲೀಸರ ಎದುರಿಗೆ ವಿಚಾರಣೆಗೆ ಹಾಜರಾಗಿದ್ದಾನೆ ಮೋಹನ್. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಎಲ್ಲಿಂದ ಬಂತು ಹಣ, ಯಾರಿಗೆ ಹೋಗ್ಬೇಕಾಗಿದ್ದಂತ ಹಣ ಇದು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಈಗ ವಿಧಾನಸೌಧದಲ್ಲಿ ಯಾವ ರೀತಿಯಾದಂತಹ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದಕ್ಕೆ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣ ಸಾಕ್ಷಿ ಅಂತಾನೆ ಈಗ ಬಿಜೆಪಿ ನಾಯಕರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ವಿಧಾನಸೌಧ ಬಳಿ ಹಣ ಸಿಕ್ಕ ಹಣದ ಪ್ಯಾಕೆಟ್ ಮೇಲೆ ಸಚಿವ ಪುಟ್ಟರಂಗಶೆಟ್ಟಿ ಹೆಸರಿರುವ ಬಗ್ಗೆ ಸ್ವತಃ ಪ್ರತಿಕ್ರಿಯಿಸಿದಂತ ಪುಟ್ಟರಂಗಶೆಟ್ಟಿ ಅವರು, ಹಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ, ಜೊತೆಗೆ ಇಬ್ಬರು ಮಾಜಿ ಪಿಎಗಳ ಮೇಲೆ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇವನು ಟೈಪಿಸ್ಟ್ ಅಂತ ಅವ್ನು ನಾನು ನೋಡೇ ಇಲ್ಲ. ಇದು ಹೇಳ್ಬೇಕು ಅಂತಂದ್ರೆ ಅವ್ನ ಮುಖನೇ ನೋಡಿಲ್ಲ, ನನ್ನ ಎದುರುಗಂಬಂದು ನಿಂತೂ ಇಲ್ಲ. ಹಾಗಾಗಿ ಈ ವಿಷಯ ನನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ವಿನಾಕಾರಣ 20 ಲಕ್ಷಕ್ಕೆ ಹಿಂದುಳಿದ ಕಲ್ಯಾಣ ಇಲಾಖಾ ಸಚಿವರಲ್ಲಿ ಸಿಕ್ತು, ಇವ್ರಿಗೆ ಯಾರು ಕಾಂಟ್ರಾಕ್ಟ್ದಾರ್ಕು ಅಂತಂದು ಕೊಟ್ಟರು ಅನ್ನೋದು ಸರಿಯಲ್ಲ. ಹಾಗಾಗಿ ಎಂಕ್ವೈರಿ ಆಗಲಿ, ಬೇಕಾದ್ರೆ ಯಾವ ಎಂಕ್ವೈರಿ ಯಾರು ಆಗಲಿ, ತಪ್ಪಿದ್ರೆ ಬೇಕಾದ್ರೆ ಯಾವ ಶಿಕ್ಷೆನಾರು ಆಗಲಿ, ಅದಕ್ಕೆ ನಾನು ಬದನಾಗಿದ್ದೀನಿ. ನಾನು ಅದನ್ನು ವಿರೋಧವಾಗಿ ಹೋಗಲ್ಲ. ಅದು ತಪ್ಪನ್ನು ಸರಿ ಅಂತ ವಾದ ಮಾಡ್ತಕ್ಕಂಥ ಮುಟ್ಟಾಳರು ಯಾರು, ನಾನು ಅಂಥ ಮನಸ್ಸಿನಲ್ಲ ಅದರ ವಾದನೂ ಮಾಡೋಣ. ನೋಡೋಣ ಅದಕ್ಕೆ ಹೆಂಗೆ ಈಗ ಯಾರು ಬರೆದಿಟ್ಟಿರಿ, ಈಗ ಬಂದ್ರೆ ಬರೆದಿಟ್ಟಿರ್ಬೇಕು, ಅದರಲ್ಲಿ ನನ್ನ ಹೆಸರು ಬೇಕು ಅಂತ ಬರೆದಿಟ್ಟಿರ್ಬೇಕು, ನೋಡ್ತೀನಿ. ಅದಕ್ಕೆ ಎಂಕ್ವೈರಿ ಆಗಲಿ. ನಾನೇನು ಎಂಕ್ವೈರಿ ಆಗಬಾರ್ದು ಅಂತ ಇಲ್ಲಿ ಹೇಳ್ತಾ ಇಲ್ವಲ್ವಾ. ಸಿ ಬೇಕಾದ್ರೆ ಕೊಡು ಸಿ. ವಿಧಾನಸೌಧದಲ್ಲಿ ಸಚಿವ ಪುಟ್ಟರಂಗಶೆಟ್ಟಿ ಕಚೇರಿಯ ಸಿಬ್ಬಂದಿ ಬಳಿ ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಕುಮಾರಸ್ವಾಮಿ, ಎಂಬಿ ಪಾಟೀಲ್, ಹೊರಟ್ಟಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಬನ್ನಿ ಅವ್ರೇನ್ ಮಾತಾಡಿದ್ರು ಅಂತ ನೋಡ್ಕೊಂಡ್ ಬರೋಣ. ಯಾವುದೋ ಒಬ್ಬ ಸಿಬ್ಬಂದಿ PAಗಳು ಇರ್ತಾರೆ, ಯಾರು ಇರ್ತಾರೆ, ಡ್ರೈವರ್ ಏನೋ ಇಟ್ಕೊಂಡಿರ್ತಾರೆ. ಅದಕ್ಕೆ ಮಿನಿಸ್ಟ್ರಿಗೆ ಅದಕ್ಕೂ ಏನು ಸಂಬಂಧ? ಅದಾಗಿನೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಮತ್ತು ಆ ಬಗ್ಗೆ ಸಚಿವರು, ಸಂಬಂಧಿಸಿದ ಸಚಿವರು ಅವರು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ. ಅವನ ಹತ್ರ ಹೆಂಗ್ ಬಂತು ದುಡ್ಡು ಏನು ಅನ್ನೋದು ತನಿಖೆ ಆಗ್ಬೇಕು. ಆಮೇಲೆ ಅವನು ಅವ್ರ ಹತ್ರ ಕೆಲಸದಲ್ಲಿ ಇದ್ದಾನೆ ಇಲ್ಲೋ ಗೊತ್ತಿಲ್ಲ ನನಗೆ. ಕೆಲಸದಲ್ಲಿದ್ರೆ ಇಮಿಡಿಯೇಟ್ ಆಗಿ ಅವ್ನು ಡಿಸ್ಮಿಸ್ ಮಾಡ್ಬೇಕು, ಅಲ್ಲಿಂದ ಅವನ ಮೇಲೆ ತನಿಖೆ ಆಗ್ಬೇಕು. ಅವ್ರ PA ಮತ್ತೆಲ್ಲ ಕಾಂಟ್ರಾಕ್ಟ್ ಬರೋದ್ರಿಂದ ಅವ್ರೇನಂದ್ರೆ ಮೊದಲ ಸರಿನೋ ತಪ್ಪು ಮಾಡಿರಲು ಗೊತ್ತಿಲ್ಲ, ಗೊತ್ತಾಗಲಿ ಬಿಡ್ಲಿ. ಒಂದ್ಸರಿ ಅದೆಲ್ಲ ಆದ ನಂತರ ಅವರು ರಾಜೀನಾಮೆ ಕೊಟ್ಟ ನಂತರ ಎನ್ಕ್ವೈರಿ ಮಾಡಿ ಆಮೇಲೆ ಇಲ್ಲ ಅಂದ್ರೆ ಮಾತ್ರ ಮಾಡ್ಯಾರ ಅಂತ ಹೇಳ್ತಾರೆ. ತನಿಖೆ ನಡೀತಾ ಇದೆ. ಈಗ ತನಿಖೆಗೆ ಸಂಬಂಧಪಟ್ಟಾಗೆ ಪೊಲೀಸ್ ಇಲಾಖೆ ವತಿಯಿಂದ ಅವರು ಕೆಲವು ನಿರ್ಣಯಗಳು ಮಾಡ್ತಾರೆ. ನಾನಂತೂ ಯಾವುದೇ ಒಂದು ತನಿಖೆಗೆ ಸಂಬಂಧಪಟ್ಟಾಗೆ ಯಾರ ಮೇಲೂ ಇವತ್ತು ಅನುಕೂಲಗಳು ಮಾಡಿ ಅಂತಕ್ಕಂಥದ್ದಕ್ಕೆ ರಾಜಿ ಮಾಡಿಕೊಂಡು ನಾನು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥವನ್ನಲ್ಲ. ಸ್ಪಷ್ಟವಾದಂಥ ಒಂದು ಪಾರದರ್ಶಕವಾದಂಥ ತನಿಖೆ. ಇನ್ನು ವಿಧಾನಸೌಧದಲ್ಲಿ 25 ಲಕ್ಷ ನಗದು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ಯಾರದು ಅಂತ ಸಿಬ್ಬಂದಿಯೇ ಹೇಳಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹಣ ಸಿಕ್ಕ ಬಗ್ಗೆ ಸಮಗ್ರ ತನಿಖೆ ನಡಿಬೇಕು, ಈಗಲೇ ಒಬ್ಬರ ಮೇಲೆ ಆರೋಪವನ್ನ ಮಾಡುವುದು ಸರಿಯಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿನ್ನೆ ಸಿಕ್ಕಿರುವಂತಹ ಹಣ ಯಾರದ್ದು ಅಂತ ಗೊತ್ತಾಗ್ಲಿ ಮೊದಲು ಅಂತ ಕೂಡ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕೇಂದ್ರದ 33,000 ಕೋಟಿ ಹಗರಣವನ್ನೇ ತನಿಖೆಗೆ ಕೊಟ್ಟಿಲ್ಲ. ಅದ್ರ ಮುಂದೆ ಈ 20 ಲಕ್ಷ ಹಣ ಯಾವ ಪುಟ್ಕೋಸಿ ಅಂತ ಕೂಡ
ಮಾತನಾಡಿದ್ದಾರೆ. ಬಿಜೆಪಿಯ ವಿರುದ್ಧ ದಿನೇಶ್ ಗುಂಡೂರಾವ್ ಅವರು ಇದೇ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ 25 ಲಕ್ಷ ಅನ್ನೋದು ಯಾವುದೇ ಲೆಕ್ಕ ಅಲ್ವಂತೆ, ಒಂದು ರೀತಿಯಾದಂತಹ ಪುಟ್ಕೋಸಿ ಅನ್ನುವ ಲೆವೆಲ್ಗೆ ಹೋಲಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಆರೋಪ ಮಾಡೋದು ಸರಿಯಲ್ಲ, ಆದರೆ ಅದ್ರ ಬಗ್ಗೆ ಖಂಡಿತವಾಗಿಯೂ ಪೊಲೀಸರು ತನಿಖೆ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಕೆಪಿಸಿಸಿ ಆಫೀಸಲ್ಲಿ ಇಷ್ಟೋ ಜನ ಸಿಬ್ಬಂದಿ ವರ್ಗದವರಿದ್ದಾರೆ. ಯಾರ ಹತ್ರ ಒಂದು ದುಡ್ಡು ಸಿಕ್ಕರೆ ಇಟ್ಕೊಳ್ಳೋಣ, ಅದನ್ನು ನಾನು ಜವಾಬ್ದಾರಿ ಆಗ್ತೀನಾ? ವಿಧಾನಸೌಧ ಅಂತ ಹೇಳಿದ ತಕ್ಷಣ ಅದು ದುಡ್ಡು ಇರಬಾರ್ದು ಅಂತ ಹೇಳಕ್ಕಾಗಲ್ಲ, ಅಥವಾ ಒಂದು ಸಿಟಿ ಮಾರ್ಕೆಟ್ ಹೇಳಿದ್ರೆ ದುಡ್ಡು ಇರಬಾರ್ದು ಅಂತ ಹೇಳಕ್ಕಾಗಲ್ಲ. ಎಲ್ಲಾದ್ರೂ ಕೂಡ ದುಡ್ಡು ಯಾರು ದುಡ್ಡು, ಯಾರು ತಗೊಂಡ್ತಾ ಇದ್ರು, ಏನಾದ್ರು ಮೂಲ ತಿಳ್ಕೊಳ್ಬೇಕಾಗ್ತದೆ, ಅದು ತನಿಖೆ ಆಗ್ಬೇಕಾದ್ರೆ 30,000 ಕೋಟಿ ಹಗರಣ, ಆ ಹಗರಣಕ್ಕೆ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿದ್ರು ಒಪ್ಕೊಳ್ತಾ ಇರಲ್ಲ ಇವರು. ಹಿಂಗೆ ಅದು 20 ಲಕ್ಷ ಪುಟ್ಕೋಟಿ 30,000 ಕೋಟಿ ಮುಂದ್ಗಡೆ. ಅದಕ್ಕೋಸ್ಕರ ಸುಮ್ಮನೆ ಅದೆಲ್ಲ ಬೇಡ, ನಾವು ತನಿಖೆ ಮಾಡಬೇಕು. ಆಗ್ರಹಿಸ್ತೇನೆ, ಉನ್ನತ ತನಿಖೆ ಆಗ್ಬೇಕು. ಯಾರಾದ್ರೂ ನಮ್ಮ ಪಕ್ಷದವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಕಾರಣಕರ್ತರಿದ್ದಾರೆ, ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾದ್ರೆ ಖಂಡಿತವಾಗಿ ನಾವು ತೀಕ್ಷ್ಣವಾದಂತ ಕ್ರಮ ತಗೊಳ್ತೀವಿ. ರಾಜೀನಾಮೆ ಅಂತ ಹೋದ್ರು ತೀಕ್ಷ್ಣವಾದಂತ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೀವಿ. ನಮ್ಮ ಪಕ್ಷದವರು ಯಾರಾದ್ರೂ ಇನ್ವಾಲ್ವ್ಮೆಂಟ್ ಆಗಿದ್ರೆ ಖಂಡಿತ